ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಈ ವಾಹಿನಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಶ್ರೀರಕ್ಷೆ. ಕಾಂಗ್ರೆಸ್ ಪಕ್ಷದ ರಾಜಕಾರಣದ ಬಗ್ಗೆ ನಾನು ಕಳೆದ 2 ದಿನದಿಂದ ಮಾತಾಡ್ತಾನೆ ಇದ್ದೀನಿ. ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಆಗ್ತಾಯಿದೆ. ಈಗ ಒಂದೇ ವಿಚಾರದ ಬಗ್ಗೆ ಸಿದ್ದರಾಮಯ್ಯ ಗುಂಪಿನ ಇಬ್ಬರು ವಿಭಿನ್ನ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅಂತ. ಅದ್ರ ಬಗ್ಗೆ ಇವತ್ತು ಮಾತನಾಡೋಣ. ಮೊದಲನೇದಾಗಿ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ಅವಧಿಯಲ್ಲಿ ಅಂತಹ ಮೇಜರ್ ಆದ ಬದಲಾವಣೆ ಏನೂ ಆಗಲ್ಲ, ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಆಪ್ತರು. ಅವರ ಈ ಮಾತಿನ ಅರ್ಥ ಏನು? ಬಹಳ ಸರಳವಾದ ಮಾತು. ಅಂದರೆ ಏನು ಅಧಿಕಾರ ಹಂಚಿಕೆಯ ಸೂತ್ರ ಇದೆ, ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟುಕೊಡ್ಬೇಕಾಗತ್ತೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇಲ್ಲ, ಹಾಗೇನು ಆಗಲ್ಲ, ಏನೂ ಆದರೆ ಇನ್ನೊಂದು ಕುತೂಹಲಕರವಾದದ್ದು, ಅದೇ ಸಿದ್ದರಾಮಯ್ಯನವರ ಆಪ್ತ ಗುಂಪಿಗೆ ಸೇರಿದಂಥ ರಾಜಣ್ಣ ಅವರ ಮಾತಿನಲ್ಲಿ ಬದಲಾವಣೆ ಕೇಳ್ತಾ ಇದೆ. ಅವರು ಜನ್ಮ ದಿನೋತ್ಸವ ಆಚರಣೆ ಆದಮೇಲೆ ಯಾಕೆ ಅವ್ರ ಮಾತಿನ ದಾಟಿ ಬದಲಾಗ್ತಿದೆ. ಹಾಗಿದ್ದರೆ ಅವ್ರ ಗುಂಪು ಬದಲು ಮಾಡಿದ್ರ, ಸಿದ್ದರಾಮಯ್ಯನವ್ರ ಗುಂಪನ್ನು ಬಿಟ್ಟರೆ ಅವರು ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ರಾಜಕಾರಣದಲ್ಲಿ ಇದೇ ಶಾಶ್ವತವಾದದ್ದು ಅಂತಿರಲ್ಲ. ಸ್ನೇಹ, ವೈರತ್ವ ಅದೆಲ್ಲ ಅದೇ ಈ ಏನಿದೆ ಇದು ಪವರ್ ಪಾಲಿಟಿಕ್ಸ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಪವರ್ ಗೇಮ್ ಅದು. ಯಾವ ಕ್ಷಣಕ್ಕೆ ಯಾವ ಪಾರ್ಟಿ ಎಲ್ಲಿ ಬೇಕಾದರೂ ಬದಲಾವಣೆ ಆಗಬಹುದು. ಅದಕ್ಕೆ ಯಾವುದೇ ಅನುಮಾನ ಯಾರಿಗೂ ಬೇಕಾಗಿಲ್ಲ. ನಾನು ಈ ರಾಜಣ್ಣವರು ಹೇಳಿದ್ದನ್ನು ತಮಗೆ, ಆ ವರದಿಯನ್ನು ತಮಗೆ ಫಸ್ಟ್ ತಲುಪಿಸಿ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದು ಪ್ರಮಾಣ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗಲಿದೆ ಎಂದು ಸಹಕಾರಿ ಸಚಿವ KN ರಾಜಣ್ಣ ಹೇಳಿದರು. ಭಾರೀ ಬದಲಾವಣೆ ಅಂದರೆ ಏನರ್ಥ? ಮುಖ್ಯಮಂತ್ರಿಗಳ ಬದಲಾವಣೆ, ಅದು ಬಿಟ್ಟು ಅದಕ್ಕೂ ಭಾರಿ ಆದ್ದೇನಿದೆ ಅಲ್ವಾ? ಅದೊಂದೇ ಭಾರಿ ಬದಲಾವಣೆ. ಇದು ಸರ್ಕಾರ ಬೀಳುತ್ತಪ್ಪ, ಕಾಂಗ್ರೆಸ್ಸು ಸರ್ಕಾರ ಮುಳುಗೋಗುತ್ತೆ ಅಂದರೆ ಅದು ಭಾರಿ ಬದಲಾವಣೆ. ಆದರೆ ಇವರು ಹೇಳ್ತಾರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ, ಅಂದರೆ ಸ್ಪಷ್ಟವಾಗಿ ಈ ಅಧಿಕಾರ ಹಂಚಿಕೆಯ ಸೂತ್ರ ಇದ್ದರೆ ಮುಖ್ಯಮಂತ್ರಿಗಳು 2.5 ವರ್ಷ ಸಿದ್ದರಾಮಯ್ಯನವರು ಮುಗಿಸ್ತಾರೆ, ಇನ್ನೊಂದು ಅವಧಿ ಅಂತ. ಅದಕ್ಕೆ ಸಂಬಂಧಪಟ್ಟು ಇವರು ಹೇಳಿದ್ರ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗಲಿದೆ. ಅವರು ಇನ್ನೊಂದು ಹೇಳಿದ್ದೇನು, ಅದು ಭಾರೀ ಬದಲಾವಣೆ ಮಾತ್ರ, ಇದು ಆಶ್ಚರ್ಯಕರ ಬದಲಾವಣೆ ಅಂತ. ಏನಿರ್ಬೋದು ಆಶ್ಚರ್ಯಕರ ಬದಲಾವಣೆ ಇರೋಣ? ಒಂದು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಅಧಿಕಾರ ಹಂಚಿಕೆ ಸೂತ್ರ ಇದ್ದರೆ, ಆ ಸೂತ್ರದ ಪ್ರಕಾರ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದು ಭಾರಿ ಬದಲಾವಣೆ ಹೌದು ಅಲ್ಲವೋ ಅನ್ನೋದೊಂದು, ಅದು ಬದಲಾವಣೆ. ಆದರೆ ಅದು ಆಶ್ಚರ್ಯಕರ ಬದಲಾವಣೆ ಆಗಲ್ಲ. ಎಕ್ಸ್ಪೆಕ್ಟೆಡ್ ಅಂತ, ನಿರೀಕ್ಷೆ, ಎಲ್ಲರಿಗೂ ಗೊತ್ತಿದೆ. ಎಸ್, ಆದರೆ ಇವರೇ ಆಗ್ತಾರೆ. ಅದು ಅವ್ರು ಹೇಳುವಂತೆ ಇದು ಆಶ್ಚರ್ಯಕರ ಬದಲಾವಣೆ ಅಂತ. ಆದರೆ ಏನನ್ನು ಆಶ್ಚರ್ಯಕರ ಬದಲಾವಣೆ ಅನ್ನಬೇಕು? ಒಂದೊಮ್ಮೆ ಅದು ಆಶ್ಚರ್ಯಕರ ಬದಲಾವಣೆ ಅಂತ ಹೇಳಬಹುದಾದರೆ, DK ಶಿವಕುಮಾರ್ ಬದಲಿಗೆ 3ನೇಯವರು ಯಾರಾದರೂ ಮುಖ್ಯಮಂತ್ರಿ ಆದರೆ ಅದು ಆಶ್ಚರ್ಯಕರ ಬದಲಾವಣೆ. ರಾಜಣ್ಣನವರು ಆ ಒಂದು ಹಿನ್ನೆಲೆಯಲ್ಲಿ ಮಾತನ್ನು ಹೇಳಿದ್ರ, ಒಂದು ಭಾರೀ ಬದಲಾವಣೆ ಅಂದರೆ ಸಿದ್ದರಾಮಯ್ಯನವರು ಬದಲಾವಣೆ ಆಗುತ್ತೆ, ಆದರೆ ಅದು ಆಶ್ಚರ್ಯಕರ ಬದಲಾವಣೆ ಆಗಿರುತ್ತೆ. ಆಶ್ಚರ್ಯಕರ ಬದಲಾವಣೆ ಅಂತಂದರೆ 3ನೇಯವರು ಯಾರ ಆಗ್ತಾರೆ ಅಂತ. ಅವರು ಈ ಪರಿಸ್ಥಿತಿ ಬಗ್ಗೆಯೂ ಭಾಳ ಇದಾಗಿ ಹೇಳಿದ್ದಾರೆ. ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ, 2013ರಿಂದ 2018ರವರೆಗೆ ಒಂದು ಪವರ್ ಸೆಂಟರ್ ಇತ್ತು. ಎಸ್, ದಟ್ ಈಸ್ ಟ್ರೂ. 2013ರಿಂದ 2018ರವರೆಗೆ ಯಾರೂ ಕೂಡ ಸಿದ್ದರಾಮಯ್ಯನವರನ್ನು ಪ್ರಶ್ನಿಸುವಂಥ ಸ್ಥಿತಿ ಇರಲಿಲ್ಲ, ಪ್ರಶ್ನಿಸ್ತಾನೂ ಇರಲಿಲ್ಲ. ಯಾಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಇದು 2006ನಲ್ಲಿ ಕಾಂಗ್ರೆಸ್ ಸೇರಿದವರು
2013ರಲ್ಲಿ ಮುಖ್ಯಮಂತ್ರಿ ಆದದ್ದು. ಆ ಫ್ರೆಶ್ನೆಸ್ ಇತ್ತು, ಏನನ್ನೋ ಮಾಡಬೇಕು ಅಂತಿತ್ತು. ಅಥವಾ ಅದಕ್ಕೂ ಮೊದಲು ನಡೆಸಿದಂಥ ಪಾದಯಾತ್ರೆ ಒಂದು ಇಮೇಜನ್ನು ಕೊಡ್ತಾವೆ. ಈ ಪಾದಯಾತ್ರೆಗಳಾಗೇನೆ ಅದು ಜನರ ನಡುವೆ ನೇರವಾದ ಒಂದು ಸಂಬಂಧವನ್ನು, ಸಂವಹನವನ್ನು ಏರ್ಪಡಿಸುತ್ತೆ. ಆದ್ದರಿಂದ ಅವರು ಬಳ್ಳಾರಿ ಪಾದಯಾತ್ರೆ, ಗಣಿದರು ಒಂದು ಇಡೀ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಒಂದು ಬೇರೆಯ ರೂಪವನ್ನು ಕೊಟ್ಟಿತ್ತು. ಆ ಕಾರಣಕ್ಕಾಗಿ ರಾಜಣ್ಣವ್ರು ಹೇಳಿದಾಗ 2013ರಿಂದ ಅವ್ರನ್ನ ಪ್ರಶ್ನಿಸುವವರು 18ರವರೆಗೆ ಇರಲಿಲ್ಲ. ಒಂದೇ ಪವರ್ ಸೆಂಟರ್, ದಟ್ ಇಸ್ ಟ್ರೂ. ಸೊ ಈಗ 1, 2, 3 ಹೀಗೆ ಹಲವು ಪವರ್ ಸೆಂಟರ್ಗಳಿವೆ. ಸೊ ಟೋಟಲ್ ಪವರ್ ಸೆಂಟರ್ಗಳು ಎಷ್ಟಿದೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಒಂದು ಪವರ್ ಸೆಂಟ್ರು, ಅದನ್ನ ಕೌಂಟರ್ ಮಾಡೋದಕ್ಕೆ DK ಶಿವಕುಮಾರ್ ಪವರ್ ಸೆಂಟ್ರು, ಈ ಕಡೆ ಬ್ಯಾಕ್ವರ್ಡ್ ಕ್ಲಾಸ್ ದಲಿತ್ಸ್ ಇವ್ರದ್ದು ಒಂದು ಪವರ್ ಸೆಂಟ್ರು. ಸೊ ಹೀಗೆ ಹಲವು ಪವರ್ ಸೆಂಟರ್ಗಳು ಇದೆ ಅನ್ನೋದು ಅವರು ಹೇಳಿದ ನಿಜ. ಅವ್ರು ಹೇಳಿದ ಅದ್ರ ಜೊತೆಗೆ ದಟ್ ಒಂದು ಸಿದ್ದರಾಮಯ್ಯನವರಿಗೆ ಮೊದಲ ಟರ್ಮ್ನಲ್ಲಿ ಒತ್ತಡ ಇರಲಿಲ್ಲ. 2013ರಿಂದ 18ರವರೆಗೆ ಅವರ ಮೇಲೆ ಯಾವ ಒತ್ತಡ ಇರಲಿಲ್ಲ. ಕೆಲಸ ಮಾಡೋದು ಒತ್ತಡನೇ ಇರಲಿಲ್ಲ, ಪ್ರೆಷರ್ ಇರಲಿಲ್ಲ. ಫ್ರೆಶ್ ಆಗಿ ಮುಖ್ಯಮಂತ್ರಿ ಆಗಿದ್ದರು, ಎಸ್ ದಟ್ ಗುಡ್. ಆದರೆ ಆ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಇಲ್ಲ. ಅವರ ಮೇಲೆ ಒತ್ತಡ ಇದೆ. ಹಾಗಿದ್ರೆ ಒತ್ತಡ ಯಾವ ಒತ್ತಡ? ಒತ್ತಡ ಯಾವುದ್ರ ಮೇಲೆ ಒತ್ತಡ? ನಿಮ್ಮ ಹತ್ರ ಪವರ್ ಇದೆ, ಅಧಿಕಾರ ಇದೆ, ಶಾಸಕರಿದ್ದಾರೆ, ಆಯಿತು, ಕಾಂಪಿಟೇಟರ್ ಇದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಅಕ್ಕಿ ಹೊತ್ತಿದವರಿದ್ದಾರೆ. ಅದು ಒತ್ತಡವನ್ನು ಯಾಕೆ ಸೃಷ್ಟಿಸಬೇಕು ಅಲ್ವಾ? ಸೊ ನಾನು ಎಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ತೀನಿ, ಹೋಗ್ತಾ ಇರ್ತೀನಿ. ಜಗತ್ತಿನಲ್ಲಿ ಎಲ್ಲರೂ ಹೋಗಬೇಕು. ಅಧಿಕಾರ ಯಾರು ಶಾಶ್ವತ? ಆ ಅರಿವು ಸಿದ್ದರಾಮಯ್ಯವ್ರಿಗೆ ಇಲ್ಲ ಅನ್ನುವ ಮಾತನ್ನು ಇವ್ರು ಹೇಳ್ತಿದ್ದಾರೆ. ಯಾಕೆ ಒತ್ತಡ ಇರಬೇಕು? ಸೊ ನೋಡಿ, ಅವರು ಹೇಳ್ತಾ ಇರೋದು ಇನ್ನೊಂದು ಹೇಳ್ತಾ ಇರೋದು, ಯಾವ ಒತ್ತಡವೂ ಇರಲಿಲ್ಲ, ಪವರ್ ಸೆಂಟರ್ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಜಂಜಾಟ ಹೆಚ್ಚಾಗಿದೆ. ಅಂದರೆ ಯು ವಿಲ್ ಹ್ಯಾವ್ ಟು ಫೇಸ್ ದ ಅದರ್ ಪವರ್ ಸೆಂಟರ್ಸ್. ಒಂದು DK ಶಿವಕುಮಾರ್ ಅವರ ಪವರ್ ಸೆಂಟರ್, ಹಾಗೆ ಬ್ಯಾಕ್ವರ್ಡ್ ಕ್ಲಾಸ್ ಇವ್ರದ ಪವರ್ ಸೆಂಟರ್ಗಳು. ಆ ಪವರ್ ಸೆಂಟರ್ಗಳನ್ನು ನಿರ್ವಹಣೆ ಮಾಡುವ ಜಂಜಾಟ ಅಂತ. ಮತ್ತು ಈ ಪವರ್ ಸೆಂಟರ್ಗಳಿಗೆ ಏನೇನೋ ಕನೆಕ್ಷನ್ಗಳು ಡೆಲ್ಲಿಯಲ್ಲಿರ್ತವೆ, ಯಾರ್ಯಾರ ಜೊತೆಗೂ ಯಾವುದೆಲ್ಲೋ ಕನೆಕ್ಷನ್ ಇರುತ್ತೆ. ಸೊ ಅದು ಕೂಡ ಇರಬಹುದು ಅಂತ. ಸೊ ಅವರು ಅದನ್ನು ಅವ್ರು ಹೇಳ್ತಾರೆ, ಹಣ ಇಲ್ಲ, ಇನ್ನೊಂದಿಲ್ಲ ಅನ್ನೋದನ್ನು ರಾಜಣ್ಣ ಡಿನೈ ಮಾಡ್ತಾರೆ. ಸೊ ರಾಜ್ಯಾದ್ಯಂತ ವಿವಿಧ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಚಾಲನೆ ಕೊಡ್ತಿದ್ದಾರೆ. ಸೊ ಹಣದ ತೊಂದರೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದು ಆದರೆ ಅವ್ರು ಹೇಳೋದು, ಬೇಡಿಕೆಗೆ ತಕ್ಕಂತೆ ಅನುದಾನ ಸಿಕ್ಕಿಲ್ಲ ಅಂದರೂ ಶಾಸಕರಿಗೆ ಬೇಸರ ಇರ್ಬೋದು. ಬೇಡಿಕೆಗೆ ತಕ್ಕಂತೆ ಅನುದಾನ ಅಂದರೆ ಏನು? ನನ್ನ ಮೂಲಭೂತವಾದ ಪ್ರಶ್ನೆ ನನಗೆ ಬಹಳ ಕಾಡ್ತಾ ಇರೋದು, ನೀವು ಅಭಿವೃದ್ಧಿಗಾಗಿ ಅಂಥೇಳಿ ಅನುದಾನವನ್ನು ತೆಗೆದುಕೊಂಡು ಎಷ್ಟು ಅಭಿವೃದ್ಧಿಯನ್ನು ಮಾಡಿದಿರಿ ಆ ಶಾಸಕರು? ಒಂದು ಅಭಿವೃದ್ಧಿ ಮಾಡೋದೊಂದು, ಮತ್ತೊಂದು ಅಭಿವೃದ್ಧಿಯ ಗುಣಮಟ್ಟ. ಯಾಕೆಂದರೆ ಎಲ್ಲಿವರೆಗೆ ಕಮಿಷನ್ ವ್ಯವಹಾರಗಳಿರುತ್ತವೋ ಅಲ್ಲಿಯವರೆಗೆ ಗುಣಮಟ್ಟ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಿರುತ್ತೆ ಗುಣಮಟ್ಟ? ಮತ್ತು ಒಂದು ಸರ್ಕಾರದ BJP ಸರ್ಕಾರದ್ದು ಹಾಗೆ ಆಗಿತ್ತು. ಕೊನೆ ಮುಖವಾಡ ಕಳೀತಾ ಬಂತು, 40% ಅಂತ. ಈಗ ಕಾಂಗ್ರೆಸ್ ಸರ್ಕಾರದ್ದು ಅದೇ ಸಿಚುವೇಶನ್ ಗೊತ್ತಾಗ್ತಾ ಇದೆ. ಈ ವಸತಿ ಇಲಾಖೆ ಬಗ್ಗೆ ಬಹಳಷ್ಟು ಹೇಳಿಕೆಗಳೆಲ್ಲ ಬಂತು. ಇವತ್ತು ಯಾವುದೋ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ, ಹಾವೇರಿಯಲ್ಲಿ ಯಾರೋ ಒಬ್ಬ ಮುಗ್ಧ ಮನುಷ್ಯ ವಸತಿ ಮನೆ ಪಡೆಯೋದಕ್ಕೆ 25,000 ಲಂಚ ಕೊಡಬೇಕಾಯ್ತಂತೆ. ಅವನು ಹ್ಯಾಕ್ ಕೊಟ್ಟ ಅಧಿಕಾರಿಗಳಿಗೆ ಆಡಿಯೋನೋ ವಿಡಿಯೋ ಎಲ್ಲ ಬರ್ತಾಯಿತ್ತು, ನಾನು ನೋಡಿದೆ. ಸೊ ಅಂದರೆ ಭ್ರಷ್ಟಾಚಾರ ಒಂಥರ ವಿಶ್ವವ್ಯಾಪಿ ಆದ ಹಾಗೇನೆ ಫುಲ್ಲು ಭ್ರಷ್ಟಾಚಾರ ಇಲ್ಲ, ವ್ಯವಹಾರನೇ ಇಲ್ಲ. ಆ ಸಿಚುವೇಶನ್ನು ನಿರ್ಮಾಣ ಆಗಿದೆ ಅಂತ. ಸೊ ಅದರಿಂದ ಯಾಕೆ ಬೇಕು ಇವರಿಗೆ ಅಂತಂದರೆ, ಅನುದಾನ ಯಾಕೆ ಬೇಕು ಅಂದರೆ ಕಮಿಷನ್ ಉಳಿಯೋದಕ್ಕೆ. ಅದು ಬಿಟ್ಟು ಬೇರೆ ಇದ್ದಂತೆ ಕಾಣ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರ ಸ್ಥಿತಿ ಏನಿದೆ, ಆ ಸ್ಥಿತಿ ರಾಜಣ್ಣನವರು ಹೇಳಿದಾಗ 2013ರ ಅವಧಿಯಲ್ಲಿ ಅವರಿಗಿದ್ದ ಸ್ಥಿತಿಗೂ ಈಗಿರುವ ಸ್ಥಿತಿಗೂ ವ್ಯತ್ಯಾಸ ಇದೆ. ಆಗ ಬೇರೆ ಪವರ್ ಸೆಂಟರ್ ಇಲ್ದಿರೋದ್ರಿಂದ ಅವರಿಗೊಂದು ಫ್ರೀ ಹ್ಯಾಂಡ್ ಇತ್ತು, ಒಂದು ಕಮಿಟ್ಮೆಂಟ್, ಬದ್ಧತೆ ಇತ್ತು ಕೆಲಸ ಮಾಡೋದಕ್ಕೆ.
ಆದರೆ ಸ್ಲೋಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವ ಜನ ಏನಿದ್ದಾರೆ ಅವರು ಸಿದ್ದರಾಮಯ್ಯನವ್ರನ್ನ ದಾರಿ ತಪ್ಪಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಕೋರ್ಟ್ಗೆ ಅಂತೀವಿ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ, ಸಿದ್ದರಾಮಯ್ಯನವರು ತಮ್ಮ ಸುತ್ತಮುತ್ತ ಇರುವ ಕೋಟ್ರಿಗಳ ಬಗ್ಗೆ ಅವರು ಎಚ್ಚರಿಕೆ ಇರಬೇಕು ಅಂತ. ನನಗೆ ಆ ಎಚ್ಚರಿಕೆ ಕಾಣ್ತಾ ಇಲ್ಲ. ಅವರ ಸುತ್ತಮುತ್ತ ಇರುವವರು ಯಾರು, ಯಾವ ರೀತಿಯವರು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಅವರು ಯತ್ನ ನಡೆಸಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ಅಂದರೆ ಅವರ ಇಡೀ ವ್ಯಕ್ತಿತ್ವದಲ್ಲಿ ಮೂಲಭೂತವಾಗಿ ಒಂದು ಹುಂಬತನ ಇದೆ. ಹುಂಬತನ ಇರಬಾರ್ದು ಅಂತಲ್ಲ, ಮನುಷ್ಯನಲ್ಲಿ ಹುಂಬತನ ಇರಬಹುದು, ತಪ್ಪಲ್ಲ. ಆ ಗ್ರಾಮೀಣ ಸೊಗಡು ಇರಬೇಕು, ತಪ್ಪಲ್ಲ. ಆದರೆ ರಾಜಕೀಯದಲ್ಲಿ ಇದೊಂದೇ ಸಾಕಾಗಲ್ಲ. ಯು ಶುಡ್ ನೋ ಹೌ ಟು ಹ್ಯಾಂಡಲ್ ದ ಪೀಪಲ್ ಅಂತ. ಜನರನ್ನು ನಿರ್ವಹಿಸುವುದಿರುತ್ತಲ್ಲ, ಅದು ಬಹಳ ಮುಖ್ಯವಾದ. ಒಬ್ಬ ರಾಜಕಾರಣಿ ಜನರನ್ನು ನಿರ್ವಹಿಸುವಂಥದ್ದು, ಅದನ್ನೇ ನಿರ್ವಹಣೆ ಮಾಡುವಂಥದ್ದು. ಹಾಗೆ ಒಂದು ರಿಲೇಷನನ್ನು ಹೇಗೆ ಇಟ್ಕೋತಾರೆ, ಒಂದು ಸಂಬಂಧವನ್ನು ಇಟ್ಕೊಳ್ಳೋದು ಹೇಗೆ, ಅದು ಕೇವಲ ಹುಂಬತನದೇ ಇನ್ನೊಂದಿಂದ ಸಾಕಾಗಲ್ಲ. ಅದು ಒಂದು ಹಂತದವರೆಗೆ ಓಕೆ. ಒಂದು ಹಂತವನ್ನು ಮೀರಿದ ಮೇಲೆ ನೀವು ಮ್ಯಾನ್ ಆ್ಯಂಡ್ ಮಟೀರಿಯಲ್ಸ್ ಅಂತಾರೆ, ಅದನ್ನು ನಿರ್ವಹಿಸುವುದು ಗೊತ್ತಿರಬೇಕು. ಆ ನಿರ್ವಹಣೆಯ ಏನಿದೆ, ಆ ನಿರ್ವಹಣೆಯಲ್ಲಿ ಪರಸ್ಪರ ಆದರ ಗೌರವಗಳಿರಬೇಕು ಅಂತ. ಈಗ ಬಹುತೇಕ ಶಾಸಕರು ಆರೋಪ ಮಾಡುವ ಹಾಗೆ ನಾವು ಮಂತ್ರಿಗಳು ಅಂತ ದುರಹಂಕಾರ ಬಂದರೆ, ಅಧಿಕಾರದಲ್ಲಿರುವ ದುರಹಂಕಾರ ಬಂದರೆ ಆ ದುರಹಂಕಾರವೇ ಅವರನ್ನು ನಾಶಪಡಿಸುತ್ತೆ. ಆ ದುರಹಂಕಾರನೇ ಅವರನ್ನು ಮುಳುಗಿಸ್ಬಿಡುತ್ತೆ. ಅಲ್ಲಿಂದ ಗೊತ್ತಾಗಲ್ಲ. ನೀವು ಅಧಿಕಾರ ಇದ್ದಾಗ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂದರೆ, ಆತ ಅಧಿಕಾರ ಇಲ್ಲದಿದ್ದಾಗ ಆ ರೀತಿ ಇರಲ್ಲ. ಅಧಿಕಾರ ಇಲ್ಲದಿದ್ದಾಗ ಸ್ವಲ್ಪ ಡೌನ್ ಟು ಅರ್ಥ ಟೈಪ್, ಜನರ ನಡುವೆ ಸಂಬಂಧ ಇನ್ನೊಂದು ಮತ್ತೊಂದು. ಅಧಿಕಾರ ಸಿಕ್ಕ ತಕ್ಷಣ ಬದಲಾಗುತ್ತಾರೆ. ಕಾಂಗ್ರೆಸ್ ಬಹುಮುಖ್ಯವಾದ ಸಮಸ್ಯೆ ಅಂತಂದರೆ ಮನುಷ್ಯರ ನಿರ್ವಹಣೆಯಲ್ಲಿ ವಿಫಲರಾದದ್ದು. ಶಾಸಕರನ್ನು ಅದರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹದ್ದು ಮತ್ತು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಗಳನ್ನು ನಡೆಸಿ ನೀವು ಶಾಸಕರಿಗೆ ಹೇಳಬೇಕು. ಈಗೆಲ್ಲರೂ ಕೂಡ ಗ್ಯಾರಂಟಿಯನ್ನು ಟಾರ್ಗೆಟ್ ಮಾಡ್ತಾರೆ. ನಾನು ಪ್ರತಿ ಸಲ ಹೇಳ್ತೀನಿ, ಗ್ಯಾರಂಟಿ ಏನಿದೆ ಅದು ಆರ್ಥಿಕತೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು. ಅದು ಸಮಾಜದ ಒಳಗಡೆ ಗ್ರಾಮೀಣ ಪ್ರದೇಶದಲ್ಲಿ ಮನಿ ಫ್ಲೋ ಕಾರಣ ಆಗುತ್ತೆ. ನಾನು ಹೇಳ್ತೇನೆ ಇದನ್ನು ಶಾಸಕರಿಗೆ ತಿಳಿಸ್ಬೇಕು. ಅಭಿವೃದ್ಧಿ ಅನ್ನೋದು ಏನಿದೆ ಅದು ಕೇವಲ ಒಂದಿಷ್ಟು 100 ಕೋಟಿ ತಗೊಬಿಟ್ಟು ಎಲ್ಲ ಮಣ್ಣಿಗೆ ರಸ್ತೆಗೆ ಮಣ್ಣು ಹಾಕ್ದಂಗೆ ಮಾಡಿ, ಟಾರ್ ಹಾಕ್ದಂಗೆ ಮಾಡಿ, ಪೇಪರ್ ದೋಸೆ ಟಾರ್ ಹಾಕಿ ಅಲ್ಲೆಲ್ಲ ಮಾಡಿದಾಗ ಮುರಿ ಕಡ್ದೆ ಅಂತೇಳಿ ಕಮಿಷನ್ ಹೊಡ್ಕೊಂಡು ಹೋಗೋದಾಗ ಮಾತ್ರ ಅಲ್ಲ. ಜನರಿಗೆ ಹೇಗೆ ಸ್ಪಂದಿಸ್ತೀವಿ ಜನರಿಗೆ ಅಂತ. ಸೊ ಬಹಳಷ್ಟು ಗ್ಯಾರಂಟಿಗಳ ಸಫಲತೆಯ ಹಲವು ಕಥೆಗಳಿವೆ. ಅದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡ್ತಾಳೆ. ಹೇಗೆ ಬದಲಾಗಿದೆ ಗ್ಯಾರಂಟಿಗಳು, ಹೇಗೆ ಬದಲಾಗಿಸುವ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬೋದಿರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಆ ವಿಚಾರವನ್ನು ತಿಳಿಸಿ ಹೇಳಿ. ಒಬ್ಬ ಹೆಣ್ಣು ಮಗಳಿಗೆ ತಿಂಗಳಿಗೆ ಸಿಗುವ ಹಣವನ್ನು ಆಕೆ ಕೂಡಿಟ್ಟು ಅದರಿಂದ ಸೊಸೆಗೆ ಒಂದು ಅಂಗಡಿಯನ್ನು ತೆರೆದುಕೊಟ್ಟಿದ್ದು, ಇನ್ಯಾರಿಗೋ ಒಂದು ವಾಹನವನ್ನು ಕೊಟ್ಟು, ಸಣ್ಣದಲ್ಲ ಇದು, ಸಣ್ಣದಲ್ಲ, ಇಟ್ಸ್ ಎ ಬಿಗ್ ಥಿಂಗ್. ಆ ಮೂಲಕ ಅವರು ತಮ್ಮ ಆರ್ಥಿಕತೆಯನ್ನು ಬಲಪಡಿಸ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಕುಟುಂಬದಲ್ಲಿ ಈಗ ನೀವು ಈ ಸರ್ಕಾರ ಕೊಡುವ ಗ್ಯಾರಂಟಿ ಹಣವನ್ನು ಉಳ್ಕೊಂಡು ಆ ಮನೆಯವರು ಒಂದು ಅಂಗಡಿ ತೆರೆದ್ರು ಅಂದರೆ ಇಡೀ ಅವರ ವರಮಾನ ಏನಿದೆ ಆ ವರಮಾನದ ಬೇರೆ ಬೇರೆ ಮೂಲಗಳು ವರ್ಕೌಟ್ ಹಾಕೋಕ್ಕೆ ಶುರುವಾಗ್ತವೆ. ಈ ವಿಭಿನ್ನ ವರಮಾನ ಬರೋ ತಕ್ಷಣ ಇಡೀ ಫ್ಯಾಮಿಲಿ ಆರ್ಥಿಕವಾಗಿ ಸದೃಢವಾಗುತ್ತೆ, ಬಲವಾಗ್ತಾ ಹೋಗುತ್ತೆ. ಹಾಗೆ ಈ ಅಭಿವೃದ್ಧಿ ಮೇಲ್ನೋಟಕ್ಕೆ ಕಾಣಲ್ಲ. ಎಲ್ಲೋ ರಸ್ತೆಗೆ ಮಣ್ಣು ಹಾಕ್ಬಿಟ್ಟು ಇದು ಮಾಡಿಬಿಟ್ಟು ಕಾಸು ಕೊಡೋದಷ್ಟು ನೇರವಾಗಿ ಕಾಣಲ್ಲ. ಎಲ್ಲೋ ಮೋರಿ ಕಟ್ಟಿದ್ದೀನಿ ಅಂತ ಕಾಸು ಹುಡ್ಕೊಬಿಟ್ಟು ನೋ, ಇದು ಕುಟುಂಬಗಳನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನು ಮಾಡುತ್ತೆ.
ಇದನ್ನು ಮೊದಲನೇದಾಗಿ ಶಾಸಕರಿಗೆ ಹೇಳಬೇಕು. ಶಾಸಕರು ಜನರನ್ನ ನೋಡಬೇಕು. ಸುಮ್ಮನೆ ಮಾತಾಡ್ಕೊಂಡು ಡೈಲಾಗ್ ಹೊಡ್ಕೊಂಡು ಹೋದರೆ ಅಲ್ಲ. ಇನ್ವೇ ಸೊ ನನಗೆ ಅನಿಸುವ ಹಾಗೆ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಸಿದ್ದರಾಮಯ್ಯನವರ ಗುಂಪಿನಲ್ಲಿರುವವರು ಭಾಳಷ್ಟು ಜನ DK ಗುಂಪಿಗೆ ಹೋಗ್ಬೋದು. ಯಾಕೆಂದರೆ ಈಗ ಅಧಿಕಾರ ಬದಲಾಗ್ತಾ ಇದೆ ಅಂದರೆ ಆ ಕಡೆ ಹಾರ್ತಾರೆ, ಈ ಕಡೆ ಹಾರ್ತಾರೆ. ಇಡೀ ರಾಜಕೀಯ ಒಂಥರ ಆ ಹಂತಕ್ಕೆ ಬಂದು ತಲುಪಿದೆ. ಕೊನೆಗೆಲ್ಲ ಸಿದ್ದರಾಮಯ್ಯನ ಜೊತೆ ಎಷ್ಟು ಜನ ಉಳ್ಕೋತಾರೆ ಇಲ್ವೋ ಗೊತ್ತಿಲ್ಲ ನನಗೆ. ಆಯಿತಾ, ನನಗೆ ಅನುಮಾನಗಳಿವೆ. ಯಾಕಿದೆ ಅಂದರೆ ನಾನು ದೇವರಾಜ ಅರಸು ಅವರ ಕೊನೆಯ ಕಾಲ ಕಂಡವನು ನಾನು ತಿಳ್ಕೊಂಡು ಬಂತು. ಆಗ ಒಬ್ಬಂಟಿಯಾಗಿ ದೇವರಾಜ ಅರಸು ಮಹಾನ್ ಕರ್ನಾಟಕದ ಅದ್ಭುತವಾದ ಮುಖ್ಯಮಂತ್ರಿ. ಅವರ ಕೊನೆಯ ಕಾಲದಲ್ಲಿ ಅವರ ಸುತ್ತಮುತ್ತಲು ಯಾರೂ ಇರಲಿಲ್ಲ. ರಾಜಕೀಯ ಅಧಿಕಾರ ಕಳ್ಕೊಂಡಾಗ ಒಬ್ಬರೇ ಬಾಲಪುರಿಯಲ್ಲಿ ಕೂತಿದ್ದನ್ನು ನೋಡಿದೆ ನಾನು. ಹೋಗಿ ಮಾತಾಡಿಸಿದ್ವಿ. ಅವರ ಹತ್ತಿರ ಇದ್ದ ಜೈಫರಾಕ್ ಅಂತ ಅವರೆಲ್ಲ ಅರಸು ಬಿಟ್ಟು ಗುಂಡೂರಾವ್ ಕಡೆ ಹೋಗಿ ಮುಳುಗಿಸಿದ್ರು ಅವ್ರನ್ನ. ಸಿದ್ದರಾಮಯ್ಯವ್ರಿಗೆ ಆ ಎಚ್ಚರ ಇರಲಿ. ಯಾಕೆಂದರೆ ಅಧಿಕಾರ ಏನಾದರೂ ಹೋಗುತ್ತೆ ಅಂತಂದರೆ ಎಲ್ಲರೂ ಕೂಡ ಅದನ್ನು ಮುಳುಗುತ್ತಿರುವ ಹಡಗಿನಿಂದ ಜಿಗಿದು ಹೋಗುವ ಹಾಗೆ ಹೊರಟೋಗ್ಬಿಡ್ತಾರೆ. ಸಿದ್ದರಾಮಯ್ಯ ಒಂಟಿ ಆಗ್ಬೋದು, ಕೂಡುದು. ನನಗೆ ಈ ಹೇಳಿಕೆಗಳನ್ನು ನಾನು ನೋಡಿದಾಗ ನನಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಭಾಳಷ್ಟು ಒಂದು DK ಶಿವಕುಮಾರ್ ಅವರ ಅಭಿಮಾನಿಗಳ ಅಗ್ರೆಸಿವ್ ಹೇಳಿಕೆಗಳು ಆಗಿನ ಸಿದ್ದರಾಮಯ್ಯ ಗೊತ್ತಾಗ್ತಿದ್ದಂಗೆ ಅವರು ಬಟ್ಟೆಲಿ ಕಲ್ಲಿತ್ಕೊಂಡು ಹೊಡೆಯೋದು. ಇನ್ನೊಂದು ಸಿದ್ದರಾಮಯ್ಯನವ್ರ ಬೆಂಬಲಿಗರಾಗಿದ್ದವರು ಕೆಲವರು ಡಿಫ್ರೆಂಟ್ ಧ್ವನಿಯಲ್ಲಿ ಮಾತನಾಡೋದು ಮಾಡಿದ್ದಾರೆ. ಪಾಲಿಟಿಕ್ಸ್ ಈಸ್ ಲೈಕ್ ದ್ಯಾಟ್. ಇಟ್ ಈಸ್ ನಾಟ್ ಅ ಮ್ಯಾಥಮೆಟಿಕ್ಸ್. ಗಣಿತ ಅಲ್ಲ. ಅಲ್ಲಿ ಏನು ಬೇಕಾದರೂ ಆಗುತ್ತೆ. ಏನಾಗುತ್ತೆ ನೋಡೋಣ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯತೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.